ನಮಸ್ಕಾರ ಫ್ರೆಂಡ್ಸ್, AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಲೆಗ್ಗಿನ್ಸ್ಗೆ ಹೇಗೆ ಪೇಂಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಲೆಗ್ಗಿನ್ಸು. ನಿಮಗೆ ಯಾವ ಕಲರ್ ಬೇಕೋ ಅದನ್ನ ತಗೋಬೋದು. ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಮತ್ತು ಪೇಂಟು, ಮತ್ತು ಈ ಥರ 3D ಔಟ್ಲೈನರು, ಬ್ರಷ್ ವಾಶ್ ಮಾಡಲಿಕ್ಕೆ ನೀರು, ಒಂದು ಈ ಥರ ಬಾಟಲ್. ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಈ ಥರ ಲೆಗ್ಗಿನ್ಸ್ನ ಹೀಗೆ ಇಟ್ಕೊಂಡು ನಮಗೆ ಹೇಗೆ ಡಿಸೈನ್ ಬೇಕೋ ಅದನ್ನು ಡ್ರಾ ಮಾಡ್ಕೊಂಡ್ಬಿಡೋಣ. ನಂತರ ಈ ಬಾಟ್ಲ್ ಇರತ್ತಲ್ಲ, ಇದನ್ನು ಹೀಗೆ ನೀಟಾಗಿ ಹಾಕ್ಕೋಬೇಕು. ಆವಾಗ ನಮಗೆ ಪೇಂಟ್ ಮಾಡೋಕ್ಕೆ ಒಂದು ಗ್ರಿಪ್ ಸಿಗತ್ತೆ. ಮತ್ತು ಈ ಪೇಂಟ್ ಮಾಡಿರೋದು ಕೆಳಗಡೆ ಹಿಂದ್ಗಡೆ ಪಾರ್ಟ್ ಇರತ್ತಲ್ಲ, ಅದಕ್ಕೆ ಟಚ್ ಆಗಲ್ಲ. ಇವಾಗ ಪೇಂಟ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೀಗೆ ನೋಡಿ, ಈ ಥರ ಮಾಡಿದ್ದೀನಿ. ನೆಕ್ಸ್ಟು ಇದೇ ಥರ ಎಲ್ಲ ಪೆಟಲ್ಸ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಪೆಟಲ್ಸ್ ಆಯಿತು. ನೋಡಿ, 3 ಪೆಟಲ್ಸ್ ಆಯಿತು. ಹೀಗೆ ಇನ್ನೊಂದು ಸಲ ಕೋಟಿಂಗ್ನ ಕೊಡ್ತಾ ಇದ್ದೀನಿ. ಆವಾಗ ಸ್ವಲ್ಪ ಹೈಲೈಟ್ ಕಾಣಿಸುತ್ತೆ. ನೋಡಿ, ಈ ಥರ ಒಂದು ಫ್ಲವರ್ ರೆಡಿಯಾಗಿದೆ. ನಂತರ ಇಲ್ಲೊಂದು ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ. ಹೀಗೆ ಪ್ರತಿ ಸಲ ಮಾಡಬೇಕಿದ್ರು ಹೊಸದಾಗಿ ಪೇಂಟನ್ನ ಡಿಪ್ ಮಾಡಿಕೊಂಡು ಹೀಗೆ ಮಾಡಬೇಕು. ಇಲ್ಲ ಅಂದರೆ ಕಲರು ಅಷ್ಟು ನೀಟಾಗಿ ಕಾಣಿಸೋಲ್ಲ. ನೋಡಿ, 1 ಪೆಟಲ್ ರೆಡಿಯಾಗಿದೆ. ಇದೇ ರೀತಿ ಇಲ್ಲೊಂದು, 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 ಇನ್ನು ಉಳಿದ 3 ಪೆಟಲ್ನ ಮಾಡೋಣ. ನೋಡಿ, 2 ಫ್ಲವರ್ ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಕೋಟಿಂಗ್ನ ಕೊಡ್ತಾ ಇದ್ದೀನಿ. ನಂತರ ಹೀಗೆ ಯೆಲ್ಲೋ ಕಲರ್ನ ತಗೊಂಡು ಒಂದು ಇಯರ್ ಬಡ್ನ ತಗೊಂಡು ಡಿಪ್ ಮಾಡಿ ಹೀಗೆ ಫ್ಲವರ್ನ ಮಧ್ಯ ಮಾಡಬೇಕು. ಹೀಗೆ ಯೆಲ್ಲೋ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಆಯ್ತಲ್ಲ. ನೆಕ್ಸ್ಟು ಆರೆಂಜ್ ಕಲರ್ ಪೇಂಟ್ ತಗೋತಾ ಇದ್ದೀನಿ. ಬ್ರಷ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಪೇಂಟ್ನ ತಗೋಬೇಕು, ಇಲ್ಲಾಂದರೆ ಮಿಕ್ಸ್ ಆಗಿಬಿಡತ್ತೆ. ಹೀಗೆ ತಗೊಂಡು ಹೀಗೆ ಹೀಗೆ
ನೋಡಿ ಈ ಥರ ಮಾಡ್ಕೋಬೇಕು. ನಂತರ ಗ್ರೀನ್ ಕಲರ್ ಪೇಂಟ್ನ ತಗೋತಾ ಇದ್ದೀನಿ. ಡಾರ್ಕ್ ಗ್ರೀನ್ ಇದು. ಕ್ಲೀನಾಗಿ ಬ್ರಷ್ನ ವಾಶ್ ಮಾಡಿ ಒರೆಸ್ಕೊಬಿಡ್ಬೇಕು. ನಂತರ ಹೀಗೆ ಗ್ರೀನ್ ಕಲರ್ನ ಪೇಂಟ್ನ ತಗೊಂಡು ಹೀಗೆ ಒಂದೊಂದೇ ಲೈನ್ ಹಾಕ್ತಾ ಬರಬೇಕು. ನಂತರ ಬ್ರಷ್ನ ವಾಶ್ ಮಾಡಿ ನೋಡಿ ಈ ಥರ ಗ್ರೀನ್ ಕಲರು ಲೈನ್ ಹಾಕಿದ್ದೀನಿ. ಹೀಗೆ ಮಧ್ಯಕ್ಕೆ ಡಿಪ್ ಒಂದೊಂದು ಡಾಟ್ ಥರ ಬ್ರಷಲ್ಲಿ ಯೆಲ್ಲೋ ಕಲರ್ ಮೇಲೆ ಆರೆಂಜ್ನ ಇಡ್ತಾ ಇದ್ದೀನಿ. ಹೀಗೆ ಯೆಲ್ಲೋ ಕಲರು 3D ಔಟ್ಲೈನರ್ನ ತಗೊಂಡು ಹೀಗೆ ಹೀಗೆ ಒಂದೊಂದು ಡಾಟ್ ಇಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ಕಲರ್ನ ತಗೊಂಡು ಹೀಗೆ ಲೈನ್ ಹಾಕಿದ್ದೀನಲ್ಲ ಅದರ ಮೇಲೆಲ್ಲ ಒಂದೊಂದು ಡಾಟ್ ಇಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಈ ಥರ ಇವಾಗ ಫ್ಲವರ್ ಮೇಲೆಲ್ಲ ಇಡ್ತಾ ಇದ್ದೀನಿ. ನೋಡಿ ಈ ಥರ ಫ್ಲವರು ಲೆಗ್ಗಿನ್ಸ್ ಮೇಲೆ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗೋಕ್ಕೆ ಬಿಡೋಣ. ಬಾಟಲ್ನ ತೆಗೆದು ಲೆಗ್ಗಿನ್ಸ್ನ ಕೆಳಗಡೆ ಬಾರ್ಡರ್ಗೆ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ. ನಂತರ ವೈಟ್ ಕಲರು ಔಟ್ಲೈನರ್ನ ತಗೊಂಡು ಹೀಗೆ ಡಾಟ್ ಇಡ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಇದನ್ನ ಡ್ರೈ ಆಗೋಕ್ಕೆ ಬಿಡೋಣ. ನೋಡಿ ಇವಾಗ ಬ್ಲೂ ಕಲರ್ನ ಔಟ್ಲೈನ್ ತಗೊಂಡು ಹೀಗೆ ಡಾಟ್ ಇಡ್ತಾ ಇದ್ದೀನಿ. ಫಸ್ಟು ಹೀಗೆ ಲೈನ್ ಎಳೆದು ಬಿಡೋಣ. ಇದನ್ನ ಆವಾಗ ಮರ್ಜ್ ಆಗತ್ತೆ. ನೋಡಿ ಈ ಥರ ಇದೇ ರೀತಿ ಮತ್ತೊಂದು ಫ್ಲವರ್ಗೂ ಮಾಡೋಣ. ನೋಡಿ ಫ್ರೆಂಡ್ಸ್ ಈ ಥರ
ರೆಡಿಯಾಗಿದೆ. ಹೀಗೆ 2 ಕಾಲ್ಗಳಿಗೆ ಇದೇ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಇದೇ ಥರ ಬೇರೆ ಬೇರೆ ಡಿಸೈನ್ಗಳನ್ನು ಸಹ ಮಾಡ್ಬೋದು. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.